ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ನೀವೇನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ನೋಟಿಫಿಕೇಷನ್ ಆ್ಯಡ್ ಆಗ್ತಾ ಇದೆ. ಯಾಕಂದರೆ ಪ್ರೀವಿಯಸ್ ವೀಕಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ CGL ನೋಟಿಫಿಕೇಷನ್ ಆಗಿತ್ತು, ಅಥವಾ ಅದಕ್ಕಿಂತ ಹಿಂದೆ SBI ಸರ್ಕಲ್ ಬೇಸ್ಡ್ ಆಫೀಸರ್ ನೋಟಿಫಿಕೇಷನ್ಸ್ ಇತ್ತು. ಸೊ ಇವತ್ತು ಮತ್ತೊಂದು ನೋಟಿಫಿಕೇಷನ್ಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದು ESIC ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನಿಂದ ಬರ್ತಕ್ಕಂತಹ ನೋಟಿಫಿಕೇಷನ್ಸ್ ಆಗಿರುತ್ತೆ ಇದು. ಸೊ ಸೇಮ್ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಿರುತ್ತೆ ಅದೇ ರೀತಿ ಅದೇ ಸಬ್ಜೆಕ್ಟ್ ಇರುತ್ತೆ, ಅಥವಾ ಅದೇ ಪ್ಯಾಟ್ರನಲ್ಲಿ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಯಾಕಂದರೆ ಲಾಸ್ಟ್ 2 ಇಯರ್ಸಲ್ಲಿ ಕೋವಿಡ್ ಇರೋದ್ರಿಂದ ಕೆಲವೊಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್ಗಳು ಆಸ್ಪಿರೆಂಟ್ಸಿಗೆ ಸಿಕ್ಕಿರಲಿಲ್ಲ. ಅದು ESIC ಆಗಿರ್ಬೋದು ಅಥವಾ EPFO ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಯಾಕಂದರೆ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿರುವಂಥದ್ದು ನಿಮಗೆ 2018-19ನಲ್ಲಿ ESI ಕಾರ್ಪೊರೇಷನ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡಿದ್ರು ಅಥವಾ ಕಾಲ್ ಫಾರ್ ಮಾಡಿದ್ರು. ಸೊ ಅಲ್ಲಿ 35 to 40 ಪೋಸ್ಟ್ಗಳು ಮಾತ್ರ ಇತ್ತು. ಬಟ್ ಈ ಸಲ ಸೊ ಅದಕ್ಕೂ ಜಾಸ್ತಿ ಪೋಸ್ಟ್ಗಳಿದೆ. ಹಾಗಾಗಿ ನಿಮ್ಮ ಸೇಮ್ ಎಕ್ಸಾಮ್ ಪ್ಯಾಟ್ರನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇರುತ್ತೆ. ಅದೇ ರೀತಿ ಏನು ಸಿಲೆಬಸ್ ಇರುತ್ತೋ ಸೆಂಟ್ರಲ್ ಗೌರ್ಮೆಂಟಿನ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಅದೇ ಸಿಲೆಬಸ್ಸನ್ನು ಕೂಡ ನೀವು ಇಲ್ಲಿ ಸ್ಟಡಿ ಮಾಡಿದರೆ ಈ ಎಕ್ಸಾಮನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ESICಯಲ್ಲಿ ಮತ್ತೆ ಬೇರೆ ಬೇರೆ ಡಿವಿಷನ್ಸ್ ಬರುತ್ತೆ. ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ, ಅಥವಾ ಸ್ಟೆನೋಗ್ರಾಫರ್ ಆಗಿರ್ಬೋದು, ಅಥವಾ ಸೆಕೆಂಡರಿ ಡಿವಿಷನ್ ಕ್ಲರ್ಕ್ ಆಗಿರ್ಬೋದು, ಅಥವಾ MTS ಅಂತ ಹೇಳ್ತೀವಿ, ಮಲ್ಟಿ ಟಾಸ್ಕಿಂಗ್ ಸರ್ವೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮ್ಮ ಕ್ವಾಲಿಫಿಕೇಷನಿಗೆ ತಕ್ಕನಾಗೆ ನೀವೇನು ಮಾಡ್ಬೋದು, ಆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಬರ್ಬೋದು. ಸೊ ನಾನಿವತ್ತು ಈ ಕ್ಲಾಸಲ್ಲಿ ಕಂಪ್ಲೀಟ್ ನೋಟಿಫಿಕೇಷನ್ನ ಅಥವಾ ನೋಟಿಫಿಕೇಷನಲ್ಲಿ ಇರ್ತಕ್ಕಂತಹ ಮೇಜರ್ ಡೀಟೇಲ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ನಿಮಗೆ ಅಪ್ಲೈ ಮಾಡ್ಬೇಕಾದ್ರೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ನೋಡೋದಾದರೆ, ಸೊ ಈ ನೋಟಿಫಿಕೇಷನಲ್ಲಿ ನಂಬರ್ ಆಫ್ ಪೋಸ್ಟ್ ಅಥವಾ ಕೆಲವೊಂದು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಯಾರು ಫಿಸಿಕಲಿ ಡಿಸೇಬಲ್ ಇರ್ತಾರೆ, ಸೊ ಅವರಿಗೆ ಕೆಲವೊಂದು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅಥವಾ ಪೇ ಸ್ಕೇಲ್ ಆಗಿರ್ಬೋದು, ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಅಥವಾ ಏಜ್ ಲಿಮಿಟ್ ಆಗಿರ್ಬೋದು. ಯಾಕಂದರೆ UDC, ಸ್ಟೆನೋಗ್ರಾಫರ್ ಆ್ಯಂಡ್ MTS 3 ಟೈಪ್ಸ್ ಆಫ್ ಪೋಸ್ಟ್ಗಳಿರೋದ್ರಿಂದ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇರೆ ಬೇರೆ ಇರುತ್ತೆ. ಅಥವಾ ಅದೇ ರೀತಿ ಏಜ್ ಲಿಮಿಟ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅಥವಾ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಥವಾ ಆನ್ಲೈನ್ ಎಕ್ಸಾಮಿನೇಷನ್ ಯಾವುದಿರುತ್ತೆ, ಸೊ ಫೇಸ್ 1, ಫೇಸ್ 2 ಅಂತ ಹೇಳ್ತೀವಿ, ಅಥವಾ ಫೇಸ್ 3 ಕೂಡ ಇಲ್ಲಿ ನಿಮಗೆ ಕೆಲವೊಂದು ಪೋಸ್ಟ್ಗಳಲ್ಲಿ ಫೇಸ್ 3 ಕೂಡ ಇರುತ್ತೆ. ಸೊ ಅದರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ, ಸೊ ಯಾಕಂದರೆ ESIC ರಿಕ್ರೂಟ್ಮೆಂಟ್ ಅದು ಕೂಡ ಕರ್ನಾಟಕ ರೀಜನ್ ಮಾತ್ರ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಂಬರ್ ಆಫ್ ಪೋಸ್ಟ್ ನಿಮಗೆ ESICಯಲ್ಲಿ ಸೊ ಬೇರೆ ಬೇರೆ ಪೋಸ್ಟ್ಗಳು ಬರುತ್ತೆ. UDC, SDC ಅಥವಾ ಸ್ಟೆನೋಗ್ರಾಫರ್ ಅಥವಾ MTS. ಸೊ ಅಟ್ ಪ್ರೆಸೆಂಟ್ ಕಾಲ್ ಫಾರ್ ಮಾಡಿರುವಂತಹ ನೋಟಿಫಿಕೇಷನಲ್ಲಿ UDC ಇದೆ ನಿಮಗೆ. ಸೊ ಟೋಟಲ್ ಆಗಿ 199 ಪೋಸ್ಟ್ ಸಿಗುತ್ತೆ ನಿಮಗೆ UDCಯಲ್ಲಿ. ಅದೇ ರೀತಿ ನೆಕ್ಸ್ಟ್ ಸ್ಟೆನೋಗ್ರಾಫರ್ ಆದರೆ 18 ಪೋಸ್ಟ್ ಇದೆ. MTS ಆದರೆ 65 ಪೋಸ್ಟ್ ಇದೆ. ನೆಕ್ಸ್ಟು ನಿಮ್ಮ ಕನ್ಸರ್ನ್ಡ್ ಕ್ಯಾಟಗರಿ ಏನಿದೆ ಅಥವಾ ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸ್ ಇದೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು, ನೀವು ಯಾವ ಕ್ಯಾಟಗರಿಲಿ ಬರ್ತೀರಾ. ಅಥವಾ ಇನ್ ಕೇಸ್ ಆಫ್ ಯಾರಾದರೂ PWD ಆಸ್ಪಿರೆಂಟ್ಸ್ ಇದ್ದರೆ, ಸೊ ನೀವು ಡಿಸೇಬಲ್ಡ್ ಪರ್ಸನ್ ಆಗಿದ್ದರೆ, ಸೊ ಅವರಿಗೂ ಕೂಡ ಕೆಲವೊಂದು ಪೋಸ್ಟ್ಗಳು ರಿಸರ್ವ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಅಥವಾ ಫಿಸಿಕಲಿ ಡಿಸೇಬಲ್ಡ್ ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನಂಬರ್ ಆಫ್ ಪೋಸ್ಟ್ಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ UDC 199, ಸ್ಟೆನೋಗ್ರಾಫರ್ 18, MTS ನಿಮಗೆ 65 ಪೋಸ್ಟ್ಗಳು ಇರುತ್ತೆ. ಸೊ ಪ್ರೀವಿಯಸ್ ನೋಟಿಫಿಕೇಷನ್ ಅಂದರೆ 2018 ಆ್ಯಂಡ್ 19 ನೋಟಿಫಿಕೇಷನಿಗೆ ಕಂಪೇರ್ ಮಾಡಿದರೆ ಅಟ್ ಪ್ರೆಸೆಂಟ್ ನೋಟಿಫಿಕೇಷನಲ್ಲಿ ನಂಬರ್ ಆಫ್ ಪೋಸ್ಟ್ಗಳು ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದೆ. ಸೊ ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂದರೆ ನಿಮಗೆ ಏನು ಫಿಸಿಕಲಿ ಡಿಸೇಬಲ್ಡ್ ಇರ್ತಾರೆ ಅಥವಾ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ, ಸೊ ಅವರಿಗೆ ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ಗಳು ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಆಸ್ಪಿರೆಂಟ್ಸ್ಗೆ ಇದರ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರಾದರೂ ನೀವು ಸೊ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಥವಾ ಫಿಸಿಕಲಿ ಡಿಸೇಬಲ್ ಆಗಿದ್ದರೆ, ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಈ ಕಂಡೀಷನ್ಸ್ಗಳನ್ನು ಅಥವಾ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಫಾರ್ ದಿ ಪೋಸ್ಟ್ ಆಫ್ UDC ಆಗಿರ್ಬೋದು, ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಗಿರ್ಬೋದು, ಅಥವಾ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಆಗಿರ್ಬೋದು, ಅಥವಾ ಫಾರ್ ದಿ ಪೋಸ್ಟ್ ಆಫ್ MTS ಆಗಿರ್ಬೋದು. ಸೊ ಬೇರೆ ಬೇರೆ ರೀತಿಯ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ಗಳು ಇರಬೇಕಾಗತ್ತೆ. ಸೊ ಒಬ್ಬ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಅಥವಾ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ನಿಮ್ಮ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆಯಿತು. ಅದೇ ರೀತಿ ನೆಕ್ಸ್ಟು ಸೊ ಏಜ್ ಲಿಮಿಟಿಗೆ ಬಂದರೆ, ಸೊ ಯಾಕಂದರೆ UDC ಮತ್ತು ಸ್ಟೆನೋಗ್ರಾಫರಿಗೆ ಸೇಮ್ ಏಜ್ ಲಿಮಿಟ್ ಇರುತ್ತೆ. ಸೊ 18 to 20
7 ಇಯರ್ಸ್ ಅಂತ ಹೇಳ್ತೀವಿ, ಅಥವಾ ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಸೊ 27 ಇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಕನ್ಸರ್ನ್ಡ್ ಕ್ಯಾಟಗರಿ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸೊ ಆಸ್ ಪರ್ ಏನು ಸೆಂಟ್ರಲ್ ಗೌರ್ಮೆಂಟಿನ ಏಜ್ ರಿಲ್ಯಾಕ್ಸೇಷನ್ ಇದೆ, ಆ ಏಜ್ ರಿಲ್ಯಾಕ್ಸೇಷನ್ ಇಲ್ಲೂ ಕೂಡ ನಿಮಗೆ ಅಪ್ಲಿಕೇಬಲ್ ಆಗುವಂಥದ್ದು. ಬಟ್ ನಾರ್ಮಲ್ ಏಜ್ ಲಿಮಿಟ್ ಏನಿದೆ, ಸೊ ಅದು 18 to 27 ಆಗಿರುತ್ತೆ. ಸೊ ಅದೇ ರೀತಿ MTSಗೆ ಬಂದರೆ ನಿಮಗೆ 18 to 25 ಲಾಸ್ಟ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವು MTSಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮ್ಮ ಏಜ್ ಲಿಮಿಟ್ ಇನ್ ಬಿಟ್ವೀನ್ 18 to 25 ಆಗಿರಬೇಕು. ಸೊ ಅದೇ UDC ಆ್ಯಂಡ್ ಸ್ಟೆನೋಗ್ರಾಫರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಏಜ್ ಲಿಮಿಟ್ 18 to 27 ಆಗಿರಬೇಕು. ಸೊ ಹಾಗಾಗಿ ಈ ಏಜ್ ಲಿಮಿಟನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅಲ್ಲಿ ನಿಮಗೆ ಅಪ್ಲೈ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಯಾಕಂದರೆ ಇನ್ ಕೇಸ್ ನೀವು ಅಬೌಟ್ 27 ಇಯರ್ಸ್ ಆದರೆ ನೀವು ಅಪ್ಲೈ ಮಾಡೋಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ಅಪ್ಲಿಕೇಶನು ವ್ಯಾಲಿಡ್ ಆಗೋದಿಲ್ಲ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಕನ್ಸರ್ನ್ಡ್ ಕ್ಯಾಟಗರೀಸ್ ಚೆಕ್ ಮಾಡ್ಕೊಳ್ಳಿ. ಆ ಕ್ಯಾಟಗರೀಸಲ್ಲಿ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಸೊ ಅದು SC ST ಆಸ್ಪಿರೆಂಟ್ಸ್ ಆದರೆ ನಿಮಗೆ ಅಪ್ಪರ್ ಏಜ್ ಲಿಮಿಟ್ ಏನಿದೆ ಅಂದರೆ 27 ಇರೋದು, MTSಗೆ 25 ಇದೆ, ಬಟ್ ನಿಮ್ಮ UDC ಆ್ಯಂಡ್ ಸ್ಟೆನೋಗ್ರಾಫರ್ಗೆ 27 ಇರೋದು. ಸೊ ಪ್ಲಸ್ 5 ಇಯರ್ಸ್ ಆ್ಯಡ್ ಆಗುತ್ತೆ. ಸೊ ಅದೇ OBC ಆದರೆ 27ಗೆ ಪ್ಲಸ್ 3 ಇಯರ್ಸ್ ಅಂದರೆ 30 ಇಯರ್ಸ್ ತನಕ OBC ಆಸ್ಪಿರೆಂಟ್ಸು ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ 32 ಇಯರ್ಸ್ ತನಕ SC ST ಆಸ್ಪಿರೆಂಟ್ಸ್ಗಳು ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟು PWD ಆಸ್ಪಿರೆಂಟ್ಸ್ ಇದ್ದರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ, ಅಥವಾ ESIC ಎಂಪ್ಲಾಯಿ ರಿಲೇಟೆಡ್ ಅಥವಾ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿದ್ದರೆ, ಅಥವಾ ಅದರ್ ಕ್ಯಾಟಗರೈಸ್ಡ್ ಪರ್ಸನ್ಸ್ ಅಂತ ಹೇಳ್ತಾನೆ, ಅಂದರೆ ಇನ್ ಅಕಾರ್ಡೆನ್ಸ್ ವಿತ್ ದಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆರ್ಡರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಆ ರೀತಿ ಏನಾದರೂ ನೀವು ಆ ಕ್ಯಾಟಗರಿ ಅಂಡರ್ಲಿ ಬರ್ತೀರಾ. ಫಾರ್ ಎಕ್ಸಾಂಪಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಅವರಿಗೆ ಬೇರೆ ರೀತಿಯ ರಿಲ್ಯಾಕ್ಸೇಷನ್ ಇರುತ್ತೆ. PWD ಆದರೆ ಅವರಿಗೆ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಅವರಿಗೂ ಕೂಡ ಸಪ್ರೇಟ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಸೊ ಅದು ಅನ್ರಿಸರ್ವ್ಡ್ ಆಗಿರ್ಬೋದು, ಅಥವಾ OBC ಆಗಿರ್ಬೋದು, ಅಥವಾ SC ST ಆಗಿರ್ಬೋದು. ಸೊ ಈ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮಿಗೆ ಅಪ್ಲೈ ಮಾಡ್ಬೇಕಾದ್ರೆ ಅದು ಯೂಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಸೊ 27 ಇಯರ್ಸ್ ಅಂದ್ಕೊಳ್ಳೆ OBC ಆಸ್ಪಿರೆಂಟ್ಸ್ ಅವರು, ಸೊ 27 ಇಯರ್ಸು ನಾನು ನಾಟ್ ಎಲಿಜಿಬಲ್ ಅಂತ ಡಿಸೈಡ್ ಮಾಡ್ಕೊಳ್ತೀರಿ. ಯಾಕಂದರೆ ನಿಮಗೆ ರಿಲ್ಯಾಕ್ಸೇಷನ್ ಗೊತ್ತಿರಬೇಕಾಗುತ್ತೆ. ಏನು ಅಪ್ಪರ್ ಏಜ್ ಲಿಮಿಟ್ ಇದೆ ಅದರಲ್ಲಿ ಯಾವತ್ತೂ ಕೂಡ OBCಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅದೇ SC ST ಆದರೆ ನಿಮಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಎಜುಕೇಷನಲ್ ಕ್ವಾಲಿಫಿಕೇಷನ್. ಯಾಕಂದರೆ 3 ಟೈಪ್ಸ್ ಆಫ್ ಪೋಸ್ಟ್ಗಳಿರೋದ್ರಿಂದ UDCಗೆ ಬೇರೆ ರೀತಿಯ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರುತ್ತೆ, ಸ್ಟೆನೋಗ್ರಾಫರ್ ರಿಕ್ವೈರ್ಮೆಂಟ್ಸ್ಗಳು ಬೇರೆ ಇರುತ್ತೆ. ಅದೇ ರೀತಿ MTS ಅಂದರೆ ಅಲ್ಲಿ ನಿಮಗೆ ಕ್ವಾಲಿಫಿಕೇಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ UDC ಆದರೆ ನೀವು ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದರೆ ಎನಿ ಡಿಗ್ರಿ ಆದವರು ನೀವು UDCಗೆ ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಡಿಗ್ರಿ ಆಗಿರ್ಬೋದು. ಸೊ ಅದು ನೀವು ಕಾಮರ್ಸೇ ಮಾಡಿರಬೇಕು ಅಂತ ಇಲ್ಲ, ಎನಿ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು. ಸೊ ನೀವು ಅಪ್ಲೈ ಮಾಡ್ಬೋದು UDCಗೆ. ನೆಕ್ಸ್ಟ್ ಇನ್ನೊಂದು ರಿಕ್ವೈರ್ಮೆಂಟ್ ಏನಂದರೆ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ಆಫೀಸ್ ಆ್ಯಂಡ್ ಡಾಟಾ ಬೇಸ್ ಅಂತ ಹೇಳ್ತೀವಿ. ಆಫೀಸ್ MS ವರ್ಡು, MS ಪವರ್ ಪಾಯಿಂಟು, MS ಎಕ್ಸೆಲ್ಲು, ಇದು ನಿಮಗೆ ಯೂಸೇಜ್ಗಳು ಗೊತ್ತಿರಬೇಕು. ಸೊ ಇಲ್ಲಿ ವರ್ಕಿಂಗ್ ನಾಲೆಡ್ಜ್ ಅಂದರೆ ಸಾಕಷ್ಟು ಆಸ್ಪಿರೆಂಟ್ಸ್ಗಳು ಕನ್ಫ್ಯೂಷನ್ ಆಗ್ತೀರಾ. ಯಾವುದೋ ಒಂದು ಫರ್ಮಲ್ಲೋ ಕಂಪನಿಯಲ್ಲೋ ವರ್ಕ್ ಮಾಡಿರಬೇಕು ಅಂತ ಹೇಳ್ತೀರಾ. ಆ ವರ್ಕಿಂಗ್ ನಾಲೆಡ್ಜ್ ಅಲ್ಲ, ನಿಮಗೆ MS ವರ್ಡು, MS ಪವರ್ ಪಾಯಿಂಟು ಅಥವಾ MS ಎಕ್ಸೆಲ್ಲನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಯಾಕೆ ಅಂದರೆ ಈ ವರ್ಕಿಂಗ್ ನಾಲೆಡ್ಜ್ ಅಥವಾ ಕಂಪ್ಯೂಟರ್ ಏನಿದೆ ಇದನ್ನು ನಿಮಗೆ ಒಂದು ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ ಆನ್ಲೈನ್ ಎಕ್ಸಾಮ್ ಆದಮೇಲೆ. ಸೊ ಅಲ್ಲಿ ನಿಮಗೆ MS ವರ್ಡು, MS ಪವರ್ ಪಾಯಿಂಟ್ ಅಥವಾ MS ಎಕ್ಸೆಲ್ನ ಸ್ಕಿಲ್ ಟೆಸ್ಟ್ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕಂಪನಿಯಲ್ಲಿ ವರ್ಕ್ ಮಾಡಿರ್ತಕ್ಕಂತಹ ನಾಲೆಡ್ಜ್ ಅವಶ್ಯಕತೆ ಇಲ್ಲ. ನಿಮಗೆ ಜಸ್ಟ್ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ಗಳ ಬಗ್ಗೆ ಗೊತ್ತಿದ್ರೆ ಸಾಕು. ಅಂದರೆ ಕಂಪ್ಯೂಟರ್ ಬಗ್ಗೆ ಬೇಸಿಕ್ಸ್ ಗೊತ್ತಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಸ್ಟೆನೋಗ್ರಾಫರಿಗೆ ಬಂದರೆ ಸೊ 12th ಪಾಸ್ ಆಗಿರಬೇಕು ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆಫ್ ಯೂನಿವರ್ಸಿಟಿ. ನೆಕ್ಸ್ಟು ಸ್ಕಿಲ್ ಟೆಸ್ಟಲ್ಲಿ ನಿಮಗೆ ಡಿಕ್ಟೇಷನ್ 10 ಮಿನಿಟ್ಸ್ ಕೊಡ್ತಾನೆ. ಸೊ 80 ವರ್ಡ್ಸ್ ಪರ್ ಮಿನಿಟ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಅಲ್ಲಿ ಟೈಪಿಂಗ್ ಸ್ಕಿಲ್ಲು ಇನ್ನೊಂದು ಏನೋ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸ್ಕಿಲ್ ಟೆಸ್ಟಲ್ಲಿ ನೀವು ಆ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸನ್ನು ನೀವು ಫುಲ್ಫಿಲ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅವ್ರು ಯಾವ್ದು ಬೇಕಾದ್ರೂ ಕೊಡ್ಬೋದು. 50 ಮಿನಿಟ್ಸ್ ಇಂಗ್ಲೀಷ್ ಇದೆ, 65 ಮಿನಿಟ್ಸ್ ಹಿಂದಿ, ಅಥವಾ
ಕಂಪ್ಯೂಟರ್ನೇ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಮ್ಯಾನ್ಯುವಲ್ ಅಥವಾ ರಿಟರ್ನ್ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಬೈ ಯೂಸಿಂಗ್ ಕಂಪ್ಯೂಟರೇ ನಿಮಗೆ ಸ್ಕಿಲ್ ಟೆಸ್ಟನ್ನು ಕೂಡ ಕೊಡ್ತಾ ಹೋಗ್ತಾರೆ ಅವರು. ಸೊ ನೆಕ್ಸ್ಟ್ MTSಗೆ ಬಂದರೆ, ಸೊ SSLC ನಿಮ್ಮ ರಿಕ್ವೈರ್ಮೆಂಟ್ ಆಗಿರುತ್ತೆ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್. ಸೊ ನೀವು SSLC ಆಗಿದೆ ಅಂದರೆ MTSಗೆ ಅಪ್ಲೈ ಮಾಡ್ಬೋದು, PUC ಆಗಿದೆ ಅಂದರೆ ಸ್ಟೆನೋಗ್ರಾಫರ್ಗೆ ಅಪ್ಲೈ ಮಾಡ್ಬೋದು, ನೆಕ್ಸ್ಟು ಡಿಗ್ರಿ ಆಗಿದೆ ಅಂದರೆ UDCಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ನಿಮಗೆ, ಸೊ ಒಂದೇ ಕಾರ್ಪೊರೇಷನು ESIC ಕಾರ್ಪೊರೇಷನ್ನೇ ನಿಮಗೆ ಇಷ್ಟು ಪೋಸ್ಟಿಗೆ ಕೂಡ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಮೋರ್ ದೆನ್ ಒನ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದಾ ಅನ್ನುವಂತಹ ಕನ್ಫ್ಯೂಷನ್ ಇರುತ್ತೆ ಕೆಲವೊಂದು ಆಸ್ಪಿರೆಂಟ್ಸ್ಗಳಿಗೆ. ಯಾಕಂದರೆ ಮೋರ್ ದೆನ್ ಒನ್ ಪೋಸ್ಟಿಗೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಫಸ್ಟ್ ನಿಮಗೆ ವೆರಿ ಫಸ್ಟ್ ರಿಕ್ರೂಟ್ಮೆಂಟ್ ಅಥವಾ ಏನು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ ಆ ಫಸ್ಟ್ ಪೇಜಲ್ಲೇ ಅಪ್ಲೈ ಫಾರ್ ದಿ ಪೋಸ್ಟ್ ಅಂತ ಕೊಡ್ತಾನೆ. ನೀವು UDCಗೆ ಅಪ್ಲೈ ಮಾಡ್ತಿರೋ, ಸ್ಟೆನೋಗ್ರಾಫರಿಗೆ ಅಪ್ಲೈ ಮಾಡ್ತಿರೋ, MTSಗೆ ಅಪ್ಲೈ ಮಾಡ್ತಿರೋ, ಅಲ್ಲಿ ನೀವು ಪರ್ಟಿಕ್ಯುಲರ್ ಪೋಸ್ಟ್ನ ಚೂಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಬೇರೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಕನ್ಸರ್ನ್ಡ್ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಆ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಎಕ್ಸಾಮ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ಅಂತ ಹೇಳ್ತೀವಿ. ಸೊ SC ST ಅಥವಾ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಯಾರು ಇದ್ರೆ, ಅಥವಾ ಫೀಮೇಲ್ ಕ್ಯಾಂಡಿಡೇಟ್ಸ್ ಇದ್ದರೆ, ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ, ಸೊ ನಿಮಗೆ 250 rupees ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಅದು ಬಿಟ್ಟು ಅದರ್ ಕ್ಯಾಟಗರೀಸ್ ಯಾರೇ ಇದ್ರೂ ಕೂಡ ನೀವು 500 rupees ಎಕ್ಸಾಮ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ಇನ್ಕ್ಲೂಡಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಬಿ ಬೋರ್ನ್ ಬೈ ದಿ ಕ್ಯಾಂಡಿಡೇಟ್. ಸೊ ಆ ಟ್ರಾನ್ಸಾಕ್ಷನ್ ಚಾರ್ಜ್ ಕೂಡ ನೀವೇ ಪೇ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಳ್ತೀವಿ 250 ಶಾಲ್ ಬಿ ರಿಫಂಡೆಬಲ್ ಅಥವಾ ರಿಫಂಡೆಡ್ ಡ್ಯೂಲಿ ಡಿಡಕ್ಟಿಂಗ್ ದಿ ಬ್ಯಾಂಕ್ ಚಾರ್ಜಸ್ ಆಸ್ ಅಪ್ಲಿಕೇಬಲ್ ಆನ್ ಅಪಿಯರಿಂಗ್ ದಿ ಕ್ಯಾಂಡಿಡೇಟ್ ಇನ್ ದಿ ಫೇಸ್ 1 ರಿಟರ್ನ್ ಎಕ್ಸಾಮಿನೇಷನ್. ಅಂದರೆ ಸೊ ನಿಮ್ಮ ಏನು ಫೇಸ್ 1 ರಿಟರ್ನ್ ಎಕ್ಸಾಮಿನೇಷನ್ ಅಪಿಯರ್ ಮಾಡ್ತೀರಾ, ಸೊ ಅದಾದಮೇಲೆ ನಿಮಗೇನಾಗುತ್ತೆ, ಸೊ SC ST PWD ಅಥವಾ ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಿದ್ದೀರಾ ಆ ಎಕ್ಸಾಮಿನೇಷನ್ ಫೀಸ್ 250 rupees ನೀವೇನು ಪೇ ಮಾಡ್ತೀರಾ, ಸೊ ಆ ಫೀಸು ಕೂಡ ನಿಮಗೆ ರೀಫಂಡ್ ಆಗುತ್ತೆ. ಸೊ ಬೈ ಡಿಡಕ್ಟಿಂಗ್ ಬ್ಯಾಂಕ್ ಚಾರ್ಜಸ್. ಸೊ ಬ್ಯಾಂಕ್ ಚಾರ್ಜಸ್ ಡಿಡಕ್ಟ್ ಆಗಿ ಉಳಿದಿರೋ ಅಮೌಂಟ್ ಏನಿದೆ ಆ ಅಮೌಂಟ್ ನಿಮಗೆ ರೀಫಂಡ್ ಕೂಡ ಆಗುತ್ತೆ. ಸೊ ಹಾಗಾಗಿ SC ST PWD ನೀವು ಫೀಸ್ ಪೇ ಮಾಡಿದ್ರು ಕೂಡ ಅದು ನಿಮಗೆ ರೀಫಂಡೇಬಲ್ ಆಗುತ್ತೆ. ಬಟ್ ಅದರ್ ಕ್ಯಾಟಗರೀಸ್ ಆದರೆ ನೀವು 500 rupees ಫೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ರಿಕ್ವೈರ್ಮೆಂಟ್ಗಳು ನೋಡ್ತಾ ಹೋಗೋದಾದರೆ, ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಯಾಕಂದರೆ MTSನ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬೇರೆ ರೀತಿ ಇರುತ್ತೆ, ಸ್ಟೆನೋಗ್ರಾಫರಿನ ಎಕ್ಸಾಮಿನೇಷನ್ ಬೇರೆ ರೀತಿ ಇರುತ್ತೆ, ಅದೇ ರೀತಿ UDC ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಏನು ಹೇಳ್ತೀವಿ, ಸೊ ಅದ್ರದ್ದು ಎಕ್ಸಾಮು ಬೇರೆ ರೀತಿ ಇರುತ್ತೆ. ಹಾಗಾಗಿ ಈ ಮೂರು ಪೋಸ್ಟ್ಗಳಿಗೆ ಬೇರೆ ಬೇರೆ ರೀತಿಯ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ನಾವು ಫಸ್ಟು ಅಪ್ಪರ್ ಡಿವಿಷನ್ ಕ್ಲರ್ಕಿನ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ನೋಡ್ತಾ ಹೋಗೋದಾದರೆ, ಫಸ್ಟ್ ನಿಮಗೆ ಫೇಸ್ 1 ಕಂಡಕ್ಟ್ ಮಾಡ್ತಾರೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಹೇಳ್ತೀವಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ, ಅದನ್ನ ಇಲ್ಲಿ ಫೇಸ್ 1 ಅಂತ ಹೇಳ್ತೀವಿ. ಬಟ್ ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಪ್ರಿಲಿಮ್ಸಿಗೆ ಜಸ್ಟ್ 3 ಸಬ್ಜೆಕ್ಟ್ ಇರುತ್ತೆ. ಬಟ್ ESIC ಎಕ್ಸಾಮ್ ಏನಿದೆ ಇಲ್ಲಿ ನೀವು ಪ್ರಿಲಿಮ್ಸ್ ಮತ್ತೆ ಮೇನ್ಸಿಗೆ ಸೇಮ್ ಸಬ್ಜೆಕ್ಟ್ಗಳೇ ಇರುತ್ತೆ. ಸೊ ಮಾರ್ಕ್ಸ್ ಮಾತ್ರ ನಿಮಗೆ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಪ್ರಿಲಿಮ್ಸ್ 100 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ ಅಥವಾ ಮೇನ್ಸ್ನ ನೀವು 200 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಫೇಸ್ 1 ಪ್ರಿಲಿಮಿನರಿ ಅಥವಾ ಫೇಸ್ 2 ನಿಮಗೆ ಮೇನ್ಸ್ ಅಂತ ಹೇಳಿರ್ತಾರೆ. ಸೊ ಅದು ಕಂಪ್ಲೀಟಾಗಿ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಸೊ ಕ್ವಶನ್ಸ್ಗಳನ್ನು ಪ್ರಿಲಿಮ್ಸಲ್ಲಿ ನಿಮಗೆ ನಂಬರ್ ಆಫ್ ಕ್ವಶನ್ಸನ್ನು ಕಡಿಮೆ ಮಾಡ್ಬೋದು, ಅಥವಾ ಅದೇ ರೀತಿ ಮೇನ್ಸಲ್ಲಿ ಕೂಡ ನಿಮಗೆ ನಂಬರ್ ಆಫ್ ಕ್ವಶನ್ಸು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಎರಡರಲ್ಲೂ ಒಂದೇ ರೀತಿ ಇರಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಮೇನ್ ಎಕ್ಸಾಮಿನೇಷನಲ್ಲಿ ಎಲ್ಲ 50-50 ಇದೆ. ಸೊ 50 ಕ್ವಶನ್ಸ್ ಇದೆ, 50 ಮಾರ್ಕ್ಸ್ ಇದೆ. ಬಟ್ ಪ್ರಿಲಿಮ್ಸಲ್ಲಿ ಆ ರೀತಿ ಇಲ್ಲ ನಿಮಗೆ. ಯಾಕಂದರೆ 25 ಕ್ವಶನ್ಸು 50 ಮಾರ್ಕ್ಸಿಗೆ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಸೊ ಅದರಲ್ಲಿ ಸೊ ಫಸ್ಟ್ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸೆಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ನಿಮಗೆ ಸೆಕ್ಷನಲ್ ಟೈಮ್ ಇರೋದಿಲ್ಲ. ಯಾಕಂದರೆ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಅಥವಾ ಇನ್ಶೂರೆನ್ಸ್ ಎಕ್ಸಾಮ್ಗಳಲ್ಲಿ ಅಟ್ ಪ್ರೆಸೆಂಟಲ್ಲಿ ಸೆಕ್ಷನಲ್ ಟೈಮಿಂಗ್ಸ್ ಕೊಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಸೆಕ್ಷನಲ್ ಟೈಮಿಂಗ್ಸ್ ಇರೋಲ್ಲ. ನೀವು 1 ಅವರಲ್ಲಿ 100 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು 200 ಮಾರ್ಕ್ಸಿಗೆ. ಸೊ ಫಸ್ಟ್ ಸೆಕ್ಷನ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ. ಜನರಲ್
ಜನರಲ್ ಅವೇರ್ನೆಸ್ ಅಂದರೆ ಕರೆಂಟ್ ಅಫೈರ್ಸ್ ಆಗಿರುತ್ತೆ 25 ಕ್ವಶನ್ಸು 50 ಮಾರ್ಕ್ಸಿಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆರ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆರ್ ನ್ಯೂಮರಿಕಲ್ ಎಬಿಲಿಟಿ ಅದು ಕೂಡ 25 ಕ್ವಶನ್ಸು 50 ಮಾರ್ಕ್ಸಿಗೆ. ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿರುತ್ತೆ ಅದರಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು ಅಥವಾ ಸ್ಪಾಟಿಂಗ್ ಎರರ್ ಸೇಮ್ ನಿಮ್ಮ ಮೇನ್ ಬ್ಯಾಂಕಿಂಗ್ ಸಿಲೆಬಸ್ ಇದೆಯೋ ಅದೇ ಸಿಲೆಬಸ್ ಇರುತ್ತೆ. 25 ಕ್ವಶನ್ಸ್ 50 ಮಾರ್ಕ್ಸಿಗೆ. ಟೋಟಲ್ ಆಗಿ 100 ಕ್ವಶನ್ಸನ್ನು 200 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ನಿಮಗೆ 1 ಅವರ್ ಟೈಮ್ ಇರುತ್ತೆ. ಯಾವುದೇ ರೀತಿಯ ಇಲ್ಲಿ ಸೆಕ್ಷನಲ್ ಟೈಮ್ ಇರೋದಿಲ್ಲ, ಕಾಂಪೋಸಿಟ್ ಟೈಮ್ ಆಗಿರುತ್ತೆ. ಅದು ಕೂಡ ಗೊತ್ತಿರಬೇಕು ನಿಮಗೆ. ಎಕ್ಸಾಮಲ್ಲಿ ಸೆಕ್ಷನಲ್ ಟೈಮ್ ಕೊಡ್ತಾರೋ ಅಥವಾ ಕಾಂಪೋಸಿಟ್ ಟೈಮ್ ಕೊಡ್ತಾರೋ ಅನ್ನೋದು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಫೇಸ್ 1 ಪ್ರಿಲಿಮಿನರಿ ಆಯಿತು. ನೆಕ್ಸ್ಟ್ ಫೇಸ್ 2 ಮೇನ್ಸ್ ಎಕ್ಸಾಮಿನೇಷನ್. ಸೊ ಸಬ್ಜೆಕ್ಟ್ ಸೇಮ್ ಇರುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಎಕ್ಸಾಮ್ಗಳಿಗೆ ಸಬ್ಜೆಕ್ಟ್ ಸೇಮ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಮಾತ್ರ ನಿಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಪ್ರಿಲಿಮ್ಸಲ್ಲಿ 25 ಕ್ವಶನ್ಸು 50 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಮೇನ್ಸಲ್ಲಿ 50 ಕ್ವಶನ್ಸ್ 50 ಮಾರ್ಕ್ಸ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಇರುತ್ತೆ. ಸೊ ಅದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಥವಾ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇಷ್ಟರಲ್ಲೂ ಕೂಡ 50 ಕ್ವಶನ್ಸ್ ಇರುತ್ತೆ ಒಂದು ಸೆಕ್ಷನಲ್ಲಿ. ಸೊ 50 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ. ಟೋಟಲ್ ಆಗಿ 200 ಕ್ವಶನ್ಸನ್ನು 200 ಮಾರ್ಕ್ಸಿಗೆ 2 ಅವರ್ಸ್ ಟೈಮ್ ಕೊಡ್ತಾರೆ ಅಥವಾ 120 ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ. 2 ಅವರ್ಸಲ್ಲಿ ಈ 200 ಮಾರ್ಕ್ಸಿಗೆ ನೀವು 200 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇದು ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ ಆಗುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ಸನ್ನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪ್ರಿಲಿಮ್ಸಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಇರುತ್ತೆ, ಮೇನ್ಸಲ್ಲಿ ನಂಬರ್ ಆಫ್ ಕ್ವಶನ್ಸ್ ಮತ್ತು ನಂಬರ್ ಆಫ್ ಮಾರ್ಕ್ಸ್ ಎರಡು ಈಕ್ವಲ್ ಇರುತ್ತೆ. ಸೊ ಇಲ್ಲಿ ನೀವು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಬರೆದ್ರಿ. ಸೊ ಅದು ನಿಮ್ಮ UDC ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಯಿತು. ನೆಕ್ಸ್ಟು ನಿಮಗೆ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಇರುತ್ತೆ 3rd ರೌಂಡಲ್ಲಿ ಅಥವಾ ಫೇಸ್ 3 ಅಂತ ಹೇಳ್ತೀವಿ. ಇಲ್ಲಿ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್, ಯಾಕಂದರೆ ನೋಟಿಫಿಕೇಶನಲ್ಲಿ ಹೇಳಿದ್ದಾರೆ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಅಂದರೆ ನಿಮಗೆ ಇಲ್ಲಿ ಕಂಪ್ಯೂಟರ್ ಸ್ಕಿಲ್ ಟೆಸ್ಟನ್ನು ಕೊಡ್ತಾ ಹೋಗ್ತಾರೆ ಅವರು. ಸೊ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಅಂತ ಹೇಳ್ತೀವಿ. ಸೊ ಪ್ರಿಪರೇಷನ್ ಆಫ್ 2 ಪವರ್ ಪಾಯಿಂಟ್ ಸ್ಲೈಡ್ಸ್ ಅಂದರೆ ನಿಮಗೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡ್ಬಿಟ್ಟೆ ನೀವು ನೆಕ್ಸ್ಟ್ ಪವರ್ ಪಾಯಿಂಟ್ ಸ್ಲೈಡನ್ನು ರೆಡಿ ಮಾಡಬೇಕು. ಅಥವಾ ಟೈಪಿಂಗ್ ಮ್ಯಾಟರ್ MS ವರ್ಡ್ ಫಾರ್ಮ್ಯಾಟಿಂಗ್ ಯಾವುದೋ ಒಂದು ಟೈಪಿಂಗ್ ಮ್ಯಾಟರ್ನ ಕೊಡ್ತಾನೆ ಅವನು, ನೀವು ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಸೆಷನ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದಾಗ ನೀವು ನೋಡದೆ ಟೈಪ್ ಮಾಡಬೇಕು. ಸೊ ಫಸ್ಟ್ ಒಂದು ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದು ಕೂಡ ಕೊಡ್ತಾರೆ, ಅದನ್ನು ನೋಡ್ಕೊಂಡ್ಬಿಡ್ಬೇಕು. ಯಾವ ರೀತಿ ಟೈಪ್ ಮಾಡಬೇಕು ಅಥವಾ ಯಾವ ರೀತಿ ಫಾರ್ಮ್ಯಾಟಿಂಗ್ ಮಾಡಬೇಕು, ಎಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಬೇಸ್ಡ್ ಆನ್ ದಟ್ ನಿಮ್ಮ ಸೆಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಅದನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪವರ್ ಪಾಯಿಂಟ್ 2 ಸ್ಲೈಡ್ ನಿಮಗೆ 10 ಮಾರ್ಕ್ಸ್ ಸಿಗಿರುತ್ತೆ. MS ವರ್ಡಲ್ಲಿ ಏನು ಟೈಪಿಂಗ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಇದೆ ಅದು 20 ಮಾರ್ಕ್ಸ್ ಸಿಗಿರುತ್ತೆ. ಪ್ರಿಪರೇಷನ್ ಆಫ್ ಟೇಬಲ್ ಆನ್ MS Excel ವಿತ್ ದಿ ಯೂಸ್ ಆಫ್ ಫಾರ್ಮುಲಾ ಅಂತ ಹೇಳ್ತೀವಿ. ಫಾರ್ಮುಲಾ ಯೂಸ್ ಮಾಡಿ ಒಂದು ಟೇಬಲ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ 20 ಮಾರ್ಕ್ಸಿಗೆ. ಟೋಟಲ್ 50 ಮಾರ್ಕ್ಸಿಗೆ ನಿಮಗೆ 30 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಸೊ ಹಾಫ್ ಆನ್ ಅವರ್ ಟೈಮ್ ಇರುತ್ತೆ. 30 ಮಿನಿಟ್ಸಲ್ಲಿ 50 ಮಾರ್ಕ್ಸಿಗೆ ನೀವು ಈ ಕಂಪ್ಯೂಟರ್ ಸ್ಕಿಲ್ ಟೆಸ್ಟನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ನಿಮ್ಮ ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಯಿತು. ಸೊ ಫಸ್ಟು ಫೇಸ್ 1 ಇರುತ್ತೆ, ನೆಕ್ಸ್ಟ್ ಫೇಸ್ 2 ಇರುತ್ತೆ, ಫೇಸ್ 3ಯಲ್ಲಿ ನೀವು ಕಂಪ್ಯೂಟರ್ ಸ್ಕಿಲ್ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ನೆಕ್ಸ್ಟ್ ಕಂಪ್ಯೂಟರ್ ಸೆಕ್ಷನ್ ಆದಮೇಲೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವ ಸ್ಟೇಜಲ್ಲಿ ಪ್ರಿಲಿಮ್ಸ್ 1 ಆಗಿರ್ಬೋದು ಅಥವಾ ಪ್ರಿಲಿಮಿನರಿ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಆಗಿರ್ಬೋದು. ಸೊ ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕು. ಸೊ ವಿಲ್ ಬಿ 45% ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಅಂದರೆ ಜನರಲ್ ಮೆರಿಟ್ ಆದರೆ ನೀವು 45% ಅಷ್ಟು ಸ್ಕೋರ್ ಮಾಡಲೇಬೇಕು. ಸೊ ಅದು ಫೇಸ್ 1 ಮತ್ತು ಫೇಸ್ 2 ಅಂದರೆ ಪ್ರಿಲಿಮಿನರಿ ಆ್ಯಂಡ್ ಮೇನ್ಸ್ ಎರಡೂ ಎಕ್ಸಾಮಲ್ಲಿ. OBC ಆದರೆ ನೀವು 40% ಸ್ಕೋರ್ ಮಾಡಬೇಕು, OBC ಆ್ಯಂಡ್ EWS. SC ST ಆದರೆ 35% ಸ್ಕೋರ್ ಮಾಡಲೇಬೇಕು. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿ ಆ್ಯಂಡ್ 30% ಅಥವಾ PWD ಆದರೂ ಕೂಡ ನಿಮಗೆ ಅಲ್ಲಿ SC STಗೆ 35% ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ PWD ಕ್ಯಾಟಗರಿ ಆದರೆ ನಿಮಗೆ 30% ಇರುತ್ತೆ. ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಫೇಸ್ 2 ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಅಥವಾ ಟೈಪ್ ಆಫ್ ಕಂಪ್ಯೂಟರ್ ಟೆಸ್ಟ್ ಫಾರ್ PWD ವಿಲ್ ಬಿ ಡಿಸೈಡೆಡ್ ಅಟ್ ದಿ ಡಿಸ್ಕ್ರಿಷನ್ ಆಫ್ ESIC. ಸೊ PWD ಆಸ್ಪಿರೆಂಟ್ಸ್ಗೆ ಅವರು ಡಿಸೈಡ್ ಮಾಡ್ತಾರೆ. ಬಟ್ ನಾರ್ಮಲ್ ಆಸ್ಪಿರೆಂಟ್ಸ್ ಏನಿದ್ರೆ ನಿಮಗೆ 45%, 40%, 30, 35 ಇದು ಗೊತ್ತಿರಬೇಕಾಗತ್ತೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ ಇದು ನಿಮ್ಮ ಜಸ್ಟ್ UDC ಆಯಿತು. ನೆಕ್ಸ್ಟು ಸ್ಟೆನೋಗ್ರಾಫರ್ ಅಂತ ಹೇಳ್ತೀವಿ. ಆ ಸ್ಟೆನೋಗ್ರಾಫರಿನ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ನೇ ಬೇರೆ ಇರುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸ್ಟೆನೋಗ್ರಾಫರಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ
ಫೇಸ್ 1 ಅನ್ನೋದು ಇಲ್ಲೂ ಕೂಡ ಇರುತ್ತೆ. ಬಟ್ ನಿಮಗೆ ಇದು ಪ್ರಿಲಿಮಿನರಿ ಎಕ್ಸಾಮ್ ಆಗಿರಲ್ಲ, ಫೇಸ್ 1 ಡೈರೆಕ್ಟ್ ಮೇನ್ಸ್ ಎಕ್ಸಾಮ್ ಆಗಿರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಜನರಲ್ ಅವೇರ್ನೆಸ್ 3 ಪಾರ್ಟ್ ಇರುತ್ತೆ ನಿಮಗೆ. ಸೊ ಒಂದು ಇಂಗ್ಲೀಷಲ್ಲಿ 100 ಕ್ವಶನ್ಸನ್ನು 100 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ, ರೀಸನಿಂಗಲ್ಲಿ 50 ಕ್ವಶನ್ಸನ್ನು 50 ಮಾರ್ಕ್ಸಿಗೆ, ಜನರಲ್ ಅವೇರ್ನೆಸ್ಸಲ್ಲಿ 50 ಕ್ವಶನ್ಸನ್ನು 50 ಮಾರ್ಕ್ಸಿಗೆ. ಬಟ್ ಇಲ್ಲಿ ಸೆಕ್ಷನಲ್ ಟೈಮ್ ಇರುತ್ತೆ. ಯಾವುದರಲ್ಲಿ ಸ್ಟೆನೋಗ್ರಾಫರ್ ಸೆಕೆಂಡ್ ಒನ್ ಏನು ಪೋಸ್ಟ್ ಇದೆ ನಿಮಗೆ ಸ್ಟೆನೋಗ್ರಾಫರ್, ಅದರಲ್ಲಿ ಸೊ ಫಸ್ಟ್ ಮೈನ್ ಎಕ್ಸಾಮನ್ನೇ ಕಂಡಕ್ಟ್ ಮಾಡ್ತಾರೆ. ಯಾವುದೇ ರೀತಿ ಪ್ರಿಲಿಮಿನರಿ ಎಕ್ಸಾಮ್ ಇರೋಲ್ಲ, ಡೈರೆಕ್ಟ್ ಮೈನ್ಸ್ ಇರುತ್ತೆ ನಿಮಗೆ. ಬಟ್ ಸೆಕ್ಷನಲ್ ಟೈಮ್ ಇರುತ್ತೆ. 100 ಕ್ವಶನ್ಸನ್ನು 100 ಮಾರ್ಕ್ಸಿಗೆ 70 ಮಿನಿಟ್ಸಲ್ಲಿ ಅಟೆಂಡ್ ಮಾಡ್ತೀರಾ ಇಂಗ್ಲೀಷ್ ಸೆಕ್ಷನಲ್ಲಿ. ರೀಸನಿಂಗ್ ಎಬಿಲಿಟಿಯಲ್ಲಿ 50 ಕ್ವಶನ್ಸನ್ನು 35 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಜನರಲ್ ಅವೇರ್ನೆಸ್ 50 ಕ್ವಶನ್ಸನ್ನು 25 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸೆಕ್ಷನಲ್ ಟೈಮಿಂಗ್ಸ್ ಯಾವುದರಲ್ಲಿ ಇರುತ್ತೆ ಅಥವಾ ಯಾವುದರಲ್ಲಿ ನಿಮಗೆ ಡೈರೆಕ್ಟ್ ಮೈನ್ಸ್ ಎಕ್ಸಾಮ್ ಇರುತ್ತೆ ಅಥವಾ ಯಾವೆಲ್ಲ ಸೆಕ್ಷನ್ಸ್ಗಳಿರುತ್ತೆ ಅನ್ನೋದನ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಅಪ್ಲೈ ಮಾಡಬೇಕಾದ್ರೆ. ಯಾಕಂದರೆ UDC ಮತ್ತು ಸ್ಟೆನೋಗ್ರಾಫರ್ ಎಕ್ಸಾಮ್ಗಳು ಒಂದೇ ರೀತಿ ಇರೋದಿಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ರೀತಿಯ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಅಥವಾ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದೇ ರೀತಿ ಫೇಸ್ 1 ಮೇನ್ಸ್ ಎಕ್ಸಾಮ್ ಆಯಿತು ಸ್ಟೆನೋಗ್ರಾಫರಲ್ಲಿ. ನೆಕ್ಸ್ಟ್ ಫೇಸ್ 2 ನಿಮಗೆ ಡೈರೆಕ್ಟಾಗಿ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ಟೆನೋಗ್ರಾಫರಲ್ಲಿ. ಸೊ ಸ್ಕಿಲ್ ಟೆಸ್ಟ್ ಅಂದರೆ ಅವ್ರು ಯಾವುದೋ ಒಂದು ಲ್ಯಾಂಗ್ವೇಜ್ ಸ್ಕಿಲ್ಲನ್ನು ಟೆಸ್ಟ್ ಮಾಡ್ಬೋದು ನಿಮಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ನಿಮ್ಮ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಅದು 50 ಮಿನಿಟ್ಸ್ ಇರುತ್ತೆ ನಿಮಗೆ. ಸೊ ಇನ್ ಕೇಸ್ PWD ಆದರೆ 70 ಮಿನಿಟ್ಸು ಅಥವಾ ಹಿಂದಿ ಲ್ಯಾಂಗ್ವೇಜ್ ಆದರೆ 65 ಮಿನಿಟ್ಸು ಆ್ಯಂಡ್ 90 ಮಿನಿಟ್ಸ್ ಟೈಮ್ ಡ್ಯೂರೇಷನ್. ಸೊ ಆ ಟೈಮ್ ಡ್ಯೂರೇಷನಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಅಥವಾ ಲ್ಯಾಂಗ್ವೇಜ್ ಆಫ್ ಸ್ಕಿಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಿಮ್ಮ ESICಯಲ್ಲಿ ಸ್ಟೆನೋಗ್ರಾಫರಿನ ರಿಕ್ವೈರ್ಮೆಂಟ್ ಅಥವಾ ಅದನ್ನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಥವಾ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಫೇಸ್ 1 ಮೇನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ 45% ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಸೊ ಅನ್ರಿಸರ್ವ್ಡ್ ಕ್ಯಾಟಗರಿ ಅಥವಾ ನೀವೇನು ಜನರಲ್ ಮೆರಿಟ್ ಅಂತ ಹೇಳ್ತೀರಾ 45% ಇರಲೇಬೇಕು. 40% ಫಾರ್ OBC ಆ್ಯಂಡ್ EWS, 35% ಫಾರ್ SC ST, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿ ಆ್ಯಂಡ್ PWD ಆದರೆ 30% ಫಾರ್ PWD. ಯಾಕಂದರೆ 35% SC ST ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಇರುತ್ತೆ, ರಿಮೈನಿಂಗ್ ಏನು PWDಗೆ ಮಾತ್ರ 30% ಇರುತ್ತೆ. ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಫೇಸ್ 2 ಸ್ಟೆನೋಗ್ರಾಫರ್ ಸ್ಕಿಲ್ ಟೆಸ್ಟ್ ವಿಲ್ ಬಿ ಡಿಸೈಡೆಡ್ ಬೈ ದಿ ESIC. ಸೊ ಅದು ಕೂಡ ಗೊತ್ತಿರಬೇಕು. ಇದು ನಿಮ್ಮ ಸ್ಟೆನೋಗ್ರಾಫರ್ ಆಯಿತು. ನೆಕ್ಸ್ಟ್ ಅದರಲ್ಲೇ ಇನ್ನೊಂದಿದೆ MTS ಅಂತ ಹೇಳ್ತೀವಿ, ಮಲ್ಟಿ ಟಾಸ್ಕಿಂಗ್ ಸರ್ವೆಂಟ್ಸ್ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಅಥವಾ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಆಫ್ MTSಗೆ ಬಂದರೆ ಸೊ ಇಲ್ಲಿ ನಿಮಗೆ ಸಿಮಿಲರ್ MTS ಮತ್ತು UDC ಏನಿದೆ ಅದು ಎರಡೂ ಎಕ್ಸಾಮ್ಗಳು ಸಿಮಿಲರ್ ಇರುತ್ತೆ. ಸೊ ಯಾಕಂದರೆ MTSಲ್ಲೂ ಫೇಸ್ 1 ಇದೆ, ಅದೇ ರೀತಿ UDCಯಲ್ಲೂ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಅಥವಾ ಫೇಸ್ 1 ಅಂತ ಹೇಳ್ತೀವಿ. ಸೊ ಅಲ್ಲೂ ಕೂಡ 4 ಸಬ್ಜೆಕ್ಟು ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲೂ 4 ಸಬ್ಜೆಕ್ಟು ಸೇಮ್ ಕ್ರೈಟೀರಿಯಾ ಇರುತ್ತೆ ನಿಮಗೆ. 100 ಕ್ವಶನ್ನು 200 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ, 1 ಅವರ್ ಟೈಮ್ ಕೊಡ್ತಾರೆ. ಹಾಗಾಗಿ ಮಲ್ಟಿ ಟಾಸ್ಕಿಂಗ್ MTS ಅಂತ ಏನು ಹೇಳ್ತೀವಿ, ಆ MTS ಮತ್ತು UDCಯ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಚೇಂಜ್ ಆಗೋದಿಲ್ಲ, ಸೇಮ್ ಇರುತ್ತೆ. ಬಟ್ UDC ಮತ್ತು ಸ್ಟೆನೋಗ್ರಾಫರಿನ ಎಕ್ಸಾಮಿನೇಷನ್ಗೆ ಬಂದರೆ ಅಲ್ಲಿ ಕಂಪ್ಲೀಟ್ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಟೆನೋಗ್ರಾಫರ್ ಅಪ್ಲೈ ಮಾಡೋರು ನೀವು ನಿಮ್ಮ ಕಂಪ್ಲೀಟ್ ಎಕ್ಸಾಮಿನೇಷನ್ ಸ್ಟ್ರಕ್ಚರನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ UDC ಚೆಕ್ ಮಾಡೋರು ನೀವು ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ ಪ್ಯಾಟ್ರನ್ ನೋಡ್ಕೊಂಡ್ರು ಸಾಕು, ಎರಡರಲ್ಲೂ ಎಕ್ಸಾಮಿನೇಷನ್ ಪ್ಯಾಟ್ರನ್ ಸೇಮ್ ಇರುತ್ತೆ. ಯಾಕಂದರೆ UDCಯಲ್ಲೂ ಸೆಕೆಂಡು ಮೈನ್ ಎಕ್ಸಾಮಿನೇಷನ್ ಇದೆ, ಸೆಕೆಂಡ್ ಫೇಸು. ಅದೇ ರೀತಿ MTSಲ್ಲೂ ಕೂಡ ಸೆಕೆಂಡ್ ಫೇಸಲ್ಲಿ ಮೈನ್ ಎಕ್ಸಾಮಿನೇಷನ್ ಸೇಮ್ ಸಬ್ಜೆಕ್ಟ್ ಇರುತ್ತೆ, ರೀಸನಿಂಗು ಅಥವಾ ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಆ್ಯಂಡ್ ಇಂಗ್ಲೀಷ್ ಕಾಂಪ್ರಿಹೆನ್ಷನ್. 200 ಕ್ವಶನ್ನು 200 ಮಾರ್ಕ್ಸಿಗೆ 2 ಅವರ್ಸ್ ಟೈಮ್. ಸೊ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ MTS ಮತ್ತು UDCಯ ಸ್ಕೀಮ್ ಆಫ್ ಎಕ್ಸಾಮಿನೇಷನಲ್ಲಿ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಬಟ್ ನಿಮ್ಮ MTS ಮತ್ತು UDCಗೆ ಡಿಫ್ರೆನ್ಸ್ ಏನು ಅಂದರೆ UDCಯಲ್ಲಿ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಇರುತ್ತೆ, MTSಲ್ಲಿ ಯಾವುದೇ ರೀತಿಯ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಇರಲ್ಲ. ಸೊ ನೀವು ಡೈರೆಕ್ಟಾಗಿ ನಿಮಗೆ ಫೇಸ್ 1 ಮತ್ತು ಫೇಸ್ 2ನ ನೀವು MTSಲ್ಲಿ ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮಗೆ ಯಾವುದೇ ಸ್ಕಿಲ್ ಟೆಸ್ಟ್ ಇರಲ್ಲ. ಬಟ್ ನೀವು UDCಯಲ್ಲಿ ಫೇಸ್ 1 ಮತ್ತು ಫೇಸ್ 2 ಜೊತೆಗೆ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ MTSಲ್ಲೂ ಕೂಡ ನಿಮಗೆ ಕ್ವಾಲಿಫೈಯಿಂಗ್ ನೇಚರ್ ಬಂದರೆ ಸೇಮ್ ಇರುತ್ತೆ. ಸೊ ಅದು ಅನ್ರಿಸರ್ವ್ಡ್ ಅಥವಾ ಜನರಲ್ ಮೆರಿಟ್ ಆದರೆ 45%, OBC ಆ್ಯಂಡ್ EWS ಆದರೆ 40%,
ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕಾಗತ್ತೆ. 35% SC ST ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ 30% ಫಾರ್ PWD ಕ್ಯಾಟಗರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಪೋಸ್ಟ್ ಬರೋದ್ರಿಂದ ಕಂಪ್ಲೀಟ್ ನೋಟಿಫಿಕೇಷನ್ಸ್ನ ಒಮ್ಮೆ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅಪ್ಲೈ ಮಾಡ್ತಾ ಹೋಗಿ. ಸೊ ಅಥವಾ ಡಿಸೈಡ್ ಮಾಡಿ UDCಗೆ ಅಪ್ಲೈ ಮಾಡ್ತಿರೋ ಅಥವಾ ಸ್ಟೆನೋಗ್ರಾಫರಿಗೆ ಅಪ್ಲೈ ಮಾಡ್ತಿರೋ ಅಥವಾ MTSಗೆ ಅಪ್ಲೈ ಮಾಡ್ತಿರೋ. ಸೊ ಕೆಲವೊಂದು ಪ್ರೀ ರಿಕ್ವಿಸಿಟ್ಸ್ಗಳು ನಿಮ್ಮ ಜೊತೆ ಇರಬೇಕಾಗತ್ತೆ ಅಪ್ಲೈ ಮಾಡಬೇಕಾದ್ರೆ, ಅಥವಾ ನೀವು ಒಮ್ಮೆ ಈ ಪ್ರೀ ರಿಕ್ವಿಸಿಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಮೇಲ್ ಐಡಿಯಲ್ಲಿ ಸೇವ್ ಮಾಡ್ಕೊಂಡ್ರೆ ಅಥವಾ ಅಪ್ಲೋಡ್ ಮಾಡ್ಕೊಂಡ್ರೆ ಅದು ಪರ್ಮನೆಂಟ್ ಆಗಿ ನೀವು ನೆಕ್ಸ್ಟ್ ಯಾವುದೇ ರಿಕ್ರೂಟ್ಮೆಂಟಿಗೆ ಬಂದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ಫೋಟೋಗ್ರಾಫ್ ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ಸಿಗ್ನೇಚರನ್ನು ನೀವು ಯಾವುದೇ ಕಾರಣಕ್ಕೂ ಒಂದೇ ರೀತಿಯ ಸಿಗ್ನೇಚರನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯ ಸಿಗ್ನೇಚರ್ ಮಾಡಬೇಡಿ. ಯಾಕಂದರೆ ನೀವು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ಸಿಗ್ನೇಚರ್ ಮಾಡಿರ್ತೀರಾ, ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಮತ್ತೊಂದು ರೀತಿಯ ಸಿಗ್ನೇಚರ್ ಮಾಡ್ತೀರಾ. ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದೇ ರೀತಿಯ ಸಿಗ್ನೇಚರ್ ಫಾರ್ಮ್ಯಾಟನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಫೋಟೋಗ್ರಾಫ್ ಸ್ಕ್ಯಾನ್ ಮಾಡ್ಕೊಳ್ಳಿ, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್. ಈ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಫಾರ್ಮ್ಯಾಟು ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ಜಸ್ಟ್ ನೀವು ನೇಮ್ ಬರೆದು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೋದು, ಜೊತೆಗೆ ನಿಮ್ಮ ಪರ್ಸ್ನಲ್ ಇಮೇಲ್ ID. ಸೊ ನೆಕ್ಸ್ಟು ನಿಮ್ಮ ವ್ಯಾಲಿಡ್ ಮೊಬೈಲ್ ನಂಬರ್ ಅಥವಾ ನಿಮ್ಮ ಈ ಅಡ್ರೆಸ್ ಆ್ಯಂಡ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಓವರಾಲ್ ಮಾರ್ಕ್ಸ್ ಆಗಿರ್ಬೋದು ಡಿಗ್ರಿಯದು. ಸೊ UDCಗೆ ಅಪ್ಲೈ ಮಾಡ್ತೀರಾ ಅಂದರೆ ಡಿಗ್ರಿ ಮಾರ್ಕ್ಸ್ ಬೇಕಾಗುತ್ತೆ. PUC ಮಾರ್ಕ್ಸ್ ನೀವು ಬೇಸ್ ಮೇಲೆ ಸ್ಟೆನೋಗ್ರಾಫರಿಗೆ ಅಪ್ಲೈ ಮಾಡ್ಬೋದು. MTS ಆದರೆ SLC ಬೇಸ್ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಈ ಪ್ರತಿಯೊಂದು ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು. ಸೊ ಯಾರಾದರೂ ಫಸ್ಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಯಾರೆಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಸಾಕಷ್ಟು ನೋಟಿಫಿಕೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರಾ ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಪೇಷನ್ಸ್. ಸೊ ನೀವು ಓದ್ತಾ ಇದ್ದೀರಾ ಅಥವಾ ಸ್ಟಡಿ ಮಾಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಒಂದಲ್ಲ ಒಂದು ಎಕ್ಸಾಮ್ ನೀವು ಕ್ಲಿಯರ್ ಮಾಡೇ ಮಾಡ್ಬೋದು. ಸೊ ಅದು 100% ಕ್ಲಿಯರ್ ಮಾಡೇ ಮಾಡ್ತೀರಾ. ಹಾಗಾಗಿ ಕಂಟಿನ್ಯೂಸ್ ಸ್ಟಡಿ ಇರಬೇಕಾಗುತ್ತೆ. ಸೊ ಯಾವುದೋ ಒಂದು ರಿಕ್ರೂಟ್ಮೆಂಟ್ ಬಂದಿದೆ, ಸೊ ಅದು ಒಂದೇ ರಿಕ್ರೂಟ್ಮೆಂಟಿಗೆ ಹೋಗ್ತೀನಿ ನೆಕ್ಸ್ಟ್ ಓದಲ್ಲ, ಆ ರೀತಿ ಅಲ್ಲ, ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಹೋಗಿ. ಸೊ ಇವತ್ತು ESIC ಇದೆ, ನಾಳೆ EPFO ಅಥವಾ LIC NIACL ಇನ್ನೊಂದು ಯಾವುದೋ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಗಳು ಬರ್ತಾನೆ ಹೋಗುತ್ತೆ. ಹಾಗಾಗಿ ನೀವು ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸೊ ನಾನು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.